ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೆಮ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ಫಿಸಿಕಲ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ನ ಮಾಡಿದ್ದೇವೆ. ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಹೋಗಿ ಅದನ್ನು ವೀಕ್ಷಣೆ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ನ ಮಾಡ್ತಾ ಇದ್ದೇವೆ. ಟೋಟಲ್ ಆಗಿ ನಮಗೆ ಇಲ್ಲಿ 5 ಯೂನಿಟ್ಗಳಿದೆ: ಹ್ಯಾಲೋಆಲ್ಕೇನ್ಸ್ ಆ್ಯಂಡ್ ಹೆಲೋರಿನ್ಸ್, ಆಲ್ಕೋಹಾಲ್ ಫಿನಾಲ್ ಈಥರ್ಸ್, ಅಮೈನ್ಸ್, ಬಯೋಮಾಲಿಕ್ಯೂಲ್ಸ್, ಆಲ್ಡಿಹೈಡ್, ಕೀಟೋನ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಈ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನೀವು ಆಲ್ಡಿಹೈಡ್, ಕೀಟೋನ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯೂನಿಟನ್ನು ನೀವು ಸ್ಕಿಪ್ ಮಾಡ್ಕೋಬಹುದು. ಯಾಕೆ ಅಂತ ಹೇಳಿದರೆ ಈ ಟಾಪಿಕ್ನಲ್ಲಿ ಬಹಳಷ್ಟು ಆರ್ಗ್ಯಾನಿಕ್ ನೇಮ್ಡ್ ರಿಯಾಕ್ಷನ್ಸ್ಗಳು ಬರುತ್ತೆ. ನಮಗೆ ರಿಯಾಕ್ಷನ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಅನಿಸಿದರೆ ಮಾತ್ರ ಈ ಯೂನಿಟನ್ನು ನೀವು ಸ್ಕಿಪ್ ಮಾಡಿಕೊಂಡು ಉಳಿದಿರೋ 4 ಯೂನಿಟನ್ನು ನೀವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ಹೇಗಿರುತ್ತೆ, ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯೂನಿಟ್ ಹ್ಯಾಲೋಆಲ್ಕೇನ್ಸ್, ಹೆಲೋಅರೀನ್ಸ್. ಇದರಲ್ಲಿ ನೀವು ಓದಬೇಕಾಗಿರುವಂಥ ಕ್ವಶನ್ಸ್ಗಳು ಫಿಂಕಲ್ಸ್ಟೀನ್ ರಿಯಾಕ್ಷನ್, ಸ್ವ್ಯಾಟ್ಸ್ ರಿಯಾಕ್ಷನ್. ನೀವು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕೂಡ ಮಾಡಬಾರ್ದು. ಎಸ್ ಬದಲು ಝಡ್ನ ಬರೀಲಿಕ್ಕೆ ಹೋಗಬಾರ್ದು. ಹಾಗೇನಾದರೂ ಬರೆದ್ರೆ ನಿಮಗೆ ಮಾರ್ಕ್ಸ್ ಡಿಡಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. SN2 ಆ್ಯಂಡ್ SN1 ಮೆಕ್ಯಾನಿಸಮ್, ಕ್ಲೋರೋಮಿಥೇನ್, ಟೆರ್ಷರಿ ಬ್ಯೂಟೈಲ್ ಬ್ರೋಮೈಡ್, ಇವುಗಳನ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನೀವು ಮೆಕ್ಯಾನಿಸಮ್ನ ಎಕ್ಸ್ಪ್ಲನೇಷನ್ನ ಮಾಡಬೇಕಾಗತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ದ SN1 SN2 ರಿಯಾಕ್ಷನ್, ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್, ವಾಟ್ ಈಸ್ ರೆಸಿಮೈಸೇಷನ್, Sedgwick rule with example, Grignard reagent with example, and the reaction of Grignard reagent with alkyl halide, or how do you convert chlorobenzene into phenol, explain Friedel-Crafts alkylation reaction, explain Woods fitting reaction with example, explain fitting reaction with example. ಈ 11 ಕ್ವಶನ್ಸ್ಗಳನ್ನು ನೀವು ಓದಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಆಲ್ಕೋಹಾಲ್, ಫಿನಾಲ್ ಆ್ಯಂಡ್ ಈಥರ್. ನೀವು ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಇಥೀನ್ ಆರ್ ವೈಸ್ ವರ್ಸಾ, ಇಥೀನ್ ಟು ಇಥೆನಾಲ್, ಇದನ್ನು ಕೂಡ ಓದಬೇಕು. ಪ್ರಿಪರೇಷನ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಫ್ರಾಮ್ ಕ್ಯುಮೀನ್ ಆರ್ ಐಸೋಪ್ರೊಫೈಲ್ ಬೆಂಜೀನ್, ವಾಟ್ ಈಸ್ ಎಸ್ಟರಿಫಿಕೇಶನ್ ವಿತ್ ಎಕ್ಸಾಂಪಲ್. What happens when phenol is treated with concentrated HNO3, or how do you prepare picric acid from phenol? ಫಿನಾಲ್ನ ನೀವೇನಾದರೂ ಕಾನ್ಸಂಟ್ರೇಟೆಡ್ HNO3 ಜೊತೆ ಟ್ರೀಟ್ ಮಾಡಿದರೆ ನಿಮಗೆ ಪಿಕ್ರಿಕ್ ಆ್ಯಸಿಡ್ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಫಿನಾಲ್ನ ಡೈಲ್ಯೂಟ್ HNO3 ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಂತ ಬಂದರೆ ಕೋಲ್ಬೇಸ್ ರಿಯಾಕ್ಷನ್, Riemer-Tiemens reaction, phenol reaction with zinc dust, Williamson's ether synthesis with example. ಈ 8 ಕ್ವಶನ್ಸ್ಗಳನ್ನು ನೀವು ಫಿಕ್ಸ್ಡ್ ಕ್ವಶನ್ ಅಂತ ಕನ್ಸಿಡರ್ ಮಾಡಬಹುದು. ಹೌ ಫಿನಾಲ್ ಈಸ್ ಪ್ರಿಪೇರ್ಡ್ ಫ್ರಮ್ ದಿ BDC. BDC ಮೀನ್ಸ್ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್. ನೆಕ್ಸ್ಟ್ ಟಾಪಿಕ್ ಅಮೈನ್ಸ್. ಹೌ ಅನಿಲಿನ್ ಈಸ್ ಪ್ರಿಪೇರ್ಡ್ ಫ್ರಮ್ ದಿ ನೈಟ್ರೋಬೆನ್ಝೀನ್, Gabriel's phthalimide synthesis, Hoffman's bromamide degradation. ಈ ರಿಯಾಕ್ಷನ್ಸ್ದಲ್ಲಿ ನಿಮಗೆ ಎಷ್ಟು ಮೋಲ್ಸ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್ನ ನೀವು ಯೂಸ್ ಮಾಡ್ತೀರಾ ಅನ್ನೋದನ್ನು ಕೂಡ ಕೇಳಬಹುದು. ನೆಕ್ಸ್ಟ್ ಕ್ವಶನ್ ಅಂತ ಬಂದರೆ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಆರ್ ಐಸೋಸೈನೈಡ್ ಟೆಸ್ಟ್, what is Hinsberg reagent, how to distinguish between the primary, secondary and tertiary amines using Hinsberg reagent, what is the action of bromine water on aniline at room temperature,
Sandmeyer reactions, coupling reaction with example, and basic character of amines. ನೆಕ್ಸ್ಟ್ ಟಾಪಿಕ್ ಅಂತ ಬಂದಾಗ ಬಯೋಮಾಲಿಕ್ಯೂಲ್ಸ್. ಈ ಟಾಪಿಕ್ನಲ್ಲಿ ನೀವು 10 ಕ್ವಶನ್ಸ್ಗಳನ್ನು ಓದಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಬೇಕು. ಯಾವ್ಯಾವ ಕ್ವಶನ್ ಅಂತ ನೋಡಿದರೆ, ವಾಟ್ ಆರ್ ರೆಡ್ಯೂಸಿಂಗ್ ಶುಗರ್ಸ್ ಎಕ್ಸಾಂಪಲ್, ನಾನ್ ರೆಡ್ಯೂಸಿಂಗ್ ಶುಗರ್ ಎಕ್ಸಾಂಪಲ್, structure for the glucose and their chemical properties, Haworth structure for the sucrose, maltose and lactose, essential and non-essential amino acid with example, Zwitter ion structure for the alpha amino acid or glycine or alanine. ಇದನ್ನು ಕೂಡ ಕೇಳ್ತಾರೆ. What is dipeptide? Give an example. Or explain formation of dipeptide taking an example. Next question, write a note on proteins based on molecular shape, denaturation of protein, classification of vitamins, or mention the source deficiency disease caused by the different type of vitamins. Last question anta nododidre, give the function of insulin, glucagon, thyroxine and oxytocin. ಇವುಗಳ ಫಂಕ್ಷನ್ಸ್ಗಳನ್ನು ನೀವು ಓದ್ಕೋಬೇಕಾಗತ್ತೆ. ಕೊನೆಯದಾಗಿ ಅಲ್ಡಿಹೈಡ್, ಕೀಟೋನ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಈ ಟಾಪಿಕ್ನ ನೀವು ಚಾಯ್ಸ್ ಆಗಿ ಇಟ್ಕೊಳ್ಬಹುದು. ಇದರಲ್ಲಿ ನಿಮಗೆ 12 ಕ್ವಶನ್ಸ್ಗಳಿರುತ್ತೆ. ಇವುಗಳನ್ನು ನೀವು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಬೇಕು. ಇದಿಷ್ಟೇ ಕ್ವಶನ್ಸ್ಗಳನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 55ಇಂದ 60 ಮಾರ್ಕ್ಸ್ವರೆಗೆ ನೀವು ಸ್ಕೋರ್ನ ಮಾಡಬಹುದು. ಯಾವ್ಯಾವ ಕ್ವಶನ್ಸ್ಗಳನ್ನಂತ ನೋಡಿದರೆ, ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ಸ್, ಇಟಾರ್ಡ್ಸ್ ರಿಯಾಕ್ಷನ್, ಗೆಟರ್ಮನ್ ಕಾಚ್ ರಿಯಾಕ್ಷನ್, ಕ್ಲೆಮೆನ್ಸನ್ಸ್ ರಿಡಕ್ಷನ್, ವೂಲ್ಫ್ ಕಿಶ್ನರ್ ರಿಡಕ್ಷನ್, ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್, ಕೆನಿಜರೋಸ್ ರಿಯಾಕ್ಷನ್ಸ್, aldehyde with hydrazine reaction, then addition of HCN to the aldehyde in presence of base. What is the effect of electron withdrawing groups and electron donating group on the acidity of carboxylic acid? What is the action of ammonia on carboxylic acid? Give an example. Explain HVZ reaction. Explain decarboxylation reaction with examples. ಇದಿಷ್ಟು ಕ್ವಶನ್ಸ್ಗಳನ್ನ ನೀವು ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರಿಯಾಗಿ. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ನೀವು ಏನಾದರೂ ಸಲಹೆ, ಸೂಚನೆಗಳನ್ನು, ಸಜೆಷನ್ಸ್ಗಳನ್ನ ನೀಡೋದಿದ್ದರೆ ಅವುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯೋದರ ಮೂಲಕ ನೀವು ನಮ್ಮನ್ನು ತಲುಪಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.